ಮಗಳೇ, ಲೇ ಮಗಳೇ, ಎಲ್ಲೋದೆ? ಏನಮ್ಮ? ಲೇ, ನಿನ್ನ ರೊಡಿನೇ ಆಗಿಲ್ವ ನೀನು? ಅಯ್ಯ ನಿನ್ನ ಮಕ್ಕೆ, ನಾನು ಹೇಳಿಲ್ವ ರಾತ್ರಿ ನಿಂಗೆ ಗಂಡಿನ ಕಡೆ ಬರ್ತಾರಮ್ಮಿ ಬೆಳಿಗ್ಗೆ ನೀನು ನೋಡಕ್ಕೆ ಅಂತ ಹೇಳ್ಬಿಟ್ಟು ನೀನು ಇದೇನಿದು ಸುಮ್ಮನೆ ಯಾವುದೋ ಒಂದು ಇಳಾಕೊಂಬಿಟ್ಟು ನಿಂತ್ಕೊಬಿಟ್ಟಿದ್ಯಲ್ಲ. ನಡಿ ನಡಿ ಬಿರ್ನ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬಾವ, ನಡಿ, ಎಲ್ಲರೂ ಬರ್ತಾರೆ ಇವಾಗ. ಅಮ್ಮ, ನೀನು ತಮಾಷೆಗೆ ಹೇಳ್ತಿದ್ಯಾ ಅಂತ ಅನ್ಕೊಂಡೆ. ಇದೇನಮ್ಮ ನೀನು ಹಿಂಗೆ ಹೇಳ್ತಿದ್ಯಲ್ಲ? ಮದುವೆನ? ಅಮ್ಮ, ನಾನು ಈಗ ಡಿಗ್ರಿ ಮುಗಿಸಿದ್ದೀನಿ. ನಾನು ಇನ್ನೂ ಏನೇನೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಆಸ್ತಿ ಎಲ್ಲ ನಾನು ವಾಪಸ್ ತಗೊಂಬಿಟ್ಟು ಬರಬೇಕು ಕಣಮ್ಮ. ಇನ್ನೂ ಏನೇನೋ ಕನ್ಸು ಕಟ್ಕೊಂಡಿವ್ನಿ ನಾನು. ಇದೇನಮ್ಮ ನೀನು ಹಿಂಗೆ ಮದುವೆ ಅಂತ ಸೀರಿಯಸ್ ಆಗಿ ಹೇಳ್ತಾ ಇದೆಯಲ್ಲ? ನೀನು ರಾತ್ರಿ ಹೇಳಿದಕ್ಕೆ ತಮಾಷೆ ಅಂತ ಅನ್ಕೊಂಡೆ. ಇದು ನೋಡಿದ್ರೆ ಒಳ್ಳೆ ಸೀರಿಯಸ್ ಆಗಿ ಹೇಳ್ತಾ ಇದೆಯಲ್ಲ. ಇಲ್ಲ, ನಾನು ಇಷ್ಟು ಬಿರ್ನ ಮದುವೆ ಆಗಕ್ಕಂತೂ ಸಾಧ್ಯನೇ ಇಲ್ಲ. ನಾನೇ ಮದುವೆ ಮಾಡ್ಕೋಬೇಕು ಇಷ್ಟು ಬೇಗ? ಏನೇ ಅದು ಅವ್ರ ಚಾಟ? ಗುಂಡಿನ ಕಡೆ ಬರ್ತಾರೆ ಒತ್ತಿನುವೆ. ಏನೋ ಭಯ ಪೋಕ್ತಿ ಅನ್ನೋದು ಏನೂ ಇಲ್ಲ. ನಮ್ಮ ಕಾಲದಾಗ ಇದ್ದಂಗೆ ಇಲ್ವೇ ಇಲ್ಲ. ನೋಡಮ್ಮ, ಮದುವೆ ನಂಗೆ ಇಷ್ಟು ಬಿರ್ನ ಬೇಡ ಅಂತ ಹೇಳ್ತಾವಳೆ. ಗಂಡಿನ ಕಡೆ ಆಗ್ಲೇನಿಯ ಬೊತ್ತಾವ್ರೆ, ಅರ್ಧ ದಾರಿನ ಗೌರಿ ನಮ್ಮ ತಾಗ್ಲೇನಿಯ. ಈಗ ನೋಡಿದ್ರೆ ಬೇಡ ಅಂತ ಹೇಳ್ತಾವಳೆ. ಬೆಂಗಳೂರಿಂದ ಬತ್ತಿರೋದವ್ರು ಪಾಪ ಬೆಳಗ್ಗೆ ನೀ ಹೊಂಟ್ಬಿಟ್ಟವ್ರೆ. ಈಗ ನೋಡು ಹೆಂಗೆ ಹೇಳ್ತಾವಳೆ ಅಂತ ಹೇಳ್ಬಿಟ್ಟು. ಕೋಳಿನ ಕೇಳಿ ಯಾರನ್ನ ಮಸಾಲೆ ಹರಿತಾರೇನೆ? ಯಾರನ್ನ ಹರಿತಾರ ಮಸಾಲೆಯ? ಇವಳನ್ನ ಕೇಳ್ಬಿಟ್ಟೇನು ಮಸಾಲೆ ಹರ್ಕೊಂಡು ಕುಂತ್ಕೊಂಡಿದ್ಯೇನೆ ನೀನು? 4 ಬಾರಿಸಿ ಸೀರೆ ಉಡ್ಸ್ ನೋಡಿ, ನಾನು ಬತ್ತೀನಿ. ಅಜ್ಜಿ, ನನ್ನೇನು ಕೋಳಿ ಅನ್ಕೊಬಿಟ್ಟಿದ್ಯಾ ನೀನು? ಮಸಾಲೆ ಹರಿಯಕ್ಕೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇನೇನಿಯ. ಏಯ್ ಮಗಳೇ, ಹಂಗೆಲ್ಲ ದೊಡ್ಡರ ಹತ್ರ ಮಾತಾಡಬಾರ್ದು ಅಂತ ನಿಂಗೆ ಹೇಳಿದ್ದೀನಿ ನಾನು. ಹುಸಿ ಬಾಯಿ ಮುಚ್ಚಂಗೆ ಇಲ್ಲ ನೀನು. ನೋಡು, ಸುಮ್ಮನೆ ನೀನು ಇದು ಮಾಡಕ್ಕೆ ಹೋಗ್ಬೇಡ. ಯಾವತ್ತನಾಗಲಿ ಮದುವೆ ಮಾಡ್ಕೊಂಡು ಹೋಗ್ಬೇಕು ನೀನು. ನಿನ್ಗೇನು ಬೇರೆ ದಾರಿ ಇಲ್ಲ. ಇವಾಗ ಸುಮ್ಕೆನೆಯ ಮದುವೆ ಮಾಡ್ಕೊಂಡು ಹೋಗ್ತಿರು ಅಷ್ಟೇನೆಯ. ನೀನು ನಂತರ ಕಷ್ಟಪಡಬೇಕು ಇಲ್ಲಿ ಹಳ್ಳಿನಾಗ ಇದ್ಕೊಂಡು ಅಂತ ಅನ್ಕೊಬಿಟ್ಟಿದ್ಯಾ ಏನು? ಈಗ ಗೊತ್ತಿರೋರು ಒಳ್ಳೆ ಕೋಟ್ಯಾಧೀಶ್ವರಂತೆ, ನಿಮ್ಮ ಅಪ್ಪನ ಫ್ರೆಂಡೇನಂತೆ. ಭಾಳ ಒಳ್ಳೆ ಮನಸ್ಸೇನಂತೆ. ನನ್ನ ಮಾತು ಕೇಳು. ಇನ್ನು ನಮ್ಮ ಆಸ್ತಿಕತೆ ಬಿಟ್ಬಿಡು, ಹೋಗಿದ್ದೋಯ್ತು. ಇನ್ನೇನು ನಿಮ್ಮ ಅತ್ತೆ ಮಗುನೂ ಮದುವೆ ಆಗಲ್ಲ ಅಂತ ಹೇಳ್ತೀಯ ಸಿಗುನು. ಮತ್ತೆ ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಸುಮ್ಮನೆ ಹೋಗಿ ರೆಡಿಯಾಗಿ ಹೋಗು. ಅಲ್ಲಿ ಎಲ್ಲೋ ಪ್ಯಾಟೆನಾಗೆ ಒಳ್ಳೆ ಸಾವುಕಾರ ಮನೆರು ನೆಮ್ಮದಿಗಿರ್ಬೋದು. ಮಗಳೇ, ನನ್ನ ಫ್ರೆಂಡೇನೇನೆ ಅವನು. ನನ್ನ ತುಂಬ ಕ್ಲೋಸ್ ಫ್ರೆಂಡೇನೇನೆ ಅವ್ನು. ಕೊನೆಗೂ ಹೆಂಗೋ ನಾವು ಇಷ್ಟು ಕಷ್ಟದಾಗಿದ್ದೀವಿ ಅಂತ ಗೊತ್ತಿದ್ರು, ಆಸ್ತಿ ಎಲ್ಲ ಕಳ್ಕೊಂಡಿದ್ದೀವಿ ಅಂತ ಗೊತ್ತಿದ್ರು ಪರವಾಗಿಲ್ಲ, ನಿಮ್ಮ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಮುಂದಕ್ಕೆ ಬಂದವನೇ ಕಣಮ್ಮ. ಅಪ್ಪ, ಆದರೂ ಇಷ್ಟು ಬಿರ್ನ ಮದುವೆ ಬೇಡ ಕಣಪ್ಪ. ನಾನು ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಕಣಪ್ಪ. ಅದನ್ನ ಅವರೇ ಮಾಡಿಸ್ತಾರೆ ಕಣಮ್ಮ, ನೀನೇನು ಯೋಚನೆ ಮಾಡಂಗಿಲ್ಲ. ಅವ್ನು ನನ್ನ ಫ್ರೆಂಡ್ ಅಲ್ವಾ, ನಾನು ಹೇಳ್ತೀನಿ, ಅವ್ನು ಮಾಡೇ ಮಾಡ್ತಾನೆ. ನೋಡು, ಒಳ್ಳೆ ಮನೆತನ. ನಾವು ಅವಾಗ ಹೆಂಗಿದ್ವೋ ಹಂಗೆ ರಿಚ್ ಆಗವ್ರೆ. ಒಳ್ಳೆ ಕಾರು ಬಂಗ್ಲೆ ಎಲ್ಲ ಐತೆ. ನಾವೇನೋ ಅನ್ಯಾಯ ಮಾಡ್ಕೊಂಡು ಕಳ್ಕೊಂಡ್ಬಿಟ್ವಿ. ಅವರೆಲ್ಲ ಹಂಗೆ ಚೆನ್ನಾಗಿ ಉಳಿಸ್ಕೊಂಡವ್ರೆ. ಮಗಳೇ, ನೀನು ರಾಣಿ ಥರ ಇತ್ತೀಯ ಮನೆಗೆ. ನೀನು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ಹೋಗಿ ಸುಮ್ಮನೆ ಪಟ ಅಂತ ರೆಡಿಯಾಗಿ ಹೋಗಿ ನೀನು. ಅದು ಹಂಗಲ್ಲಪ್ಪ. ಅದು ಡಿಗ್ರಿ ಅಲ್ಲಪ್ಪ. ಇನ್ನು ಇಷ್ಟು ಚಿಕ್ಕ ಏಜ್ಗೆನೇ ಮಾಡ್ಕೊಂಬಿಟ್ಟು ಸುಮ್ಮನೆ ಸಂದಾಕಿರೋಕ್ಕಿಲ್ಲ. ಇನ್ನೂ ಸ್ವಲ್ಪ ದಿನ ನಮ್ಮ ಆಸ್ತಿ ಎಲ್ಲ ವಾಪಸ್ ತಗೋಬತ್ತೀನಿ ಕಣಪ್ಪ. ನಾನು ಹೋರಾಟ ಮಾಡಿ ಏನಾದರೂ ಮಾಡಿ ತಗೋಬತ್ತೀನಿ ಕಣಪ್ಪ. ನನ್ನ ಮಾತು ಕೇಳಪ್ಪ. ಬ್ಯಾಡ ಕಣ್ಮಗಳೇ, ಹೋಗಿದ್ದೋಯ್ತಲ್ವಾ, ಹೋಗ್ಲಿ ಬಿಡು. ಏನು ಮಾಡಾಕ್ತೈತೆ? ಈಗ ನೀರೋಳು ಒಬ್ಳು ಮಗಳು. ನೀನು ಆರಾಮಾಗಿದೆಯಾ? ಚೆನ್ನಾಗಿದೆಯಾ? ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆರಾಮಾಗಿರು. ಈಗ ನಡಿ, ಹೋಗ್ಬಿಟ್ಟು ಪಟ ಅಂತ ರೆಡಿ ಆಗ್ಬಿಟ್ಟು ಬಾ, ಹೋಗು. ನಡಿ. ಸರಿ ಹೇಳು. ಇವಳಿಗೆ ಶಂಕದಿಂದ ಬಂದೇನೇ ತೀರ್ಥ. ನಾವ್ ಹೇಳಿದ್ರೆ ಏನು ಮಾತು ಕಿವಿಗೆ ಹೋಗಲ್ಲ. ಇವ್ರ ಅಪ್ಪ ಹೇಳಿದ ತಕ್ಷಣ ಕಿವಿಗೆ ಹೋಗ್ಬಿಡ್ತೈತೆ ಎಲ್ಲನೂ. ಸುಮ್ಮನಿರು ಲಕ್ಷ್ಮಿ, ಪಾಪ ಚಿಕ್ಕ ಹುಡುಗಿ. ಅವಳ ಬಗ್ಗೆ ಯಾಕೆ ಮಾತಾಡ್ತೀಯ ನೀನು? ಪಾಪ. ಹೋಗಮ್ಮ ರೆಡಿಯಾಗಿ ಹೋಗು. ಈ ಬಾಯಿ ಬಡಕಿಗೆ ಬೀಗ ಹಾಕೋನೊಬ್ಬ ಬೊತ್ತವನಲ್ಲ, ಅದೇ ಒಂಥರ ಖುಷಿ ಆಯ್ತ ತಗ ನನಗಂತೂ. ಹೋಗು ಬಿತ್ರಿ, ರೆಡಿಯಾಗಿ ಹೋಗಿ ಬಿರ್ನ. ಈ ಮುದುಕಿಗಂತೂ ನನ್ನ ಕಂಡ್ರು ಆಗೋಕ್ಕಿಲ್ವೇನೋ. ಗಂಡು ಹುಡ್ಬೇಕಿತ್ತು. ನನ್ನ ಗಂಡು ಯಮ್ಮಗೇನು ತಂದು ಇಕ್ಬಿಡ್ತಿದ್ದ ಒಂದು ಗುಂಡನ್ನ ತಂದ್ಬಿಟ್ಟು. ರೀ, ನಾವೇನು ಅರ್ಜೆಂಟಾಗಿ ಏನು ತೀರ್ಮಾನ ತಗೊಂತಿಲ್ಲ ತಾನೇ. ಒಳ್ಳೆ ಮನೆತನ ತಾನೇ ಅವರು. ಭಾಳ ಒಳ್ಳೆಯವರು ಕಣೆ. ನಾನು ನೋಡಿದ್ದೀನಲ್ಲ, ನನ್ನ ಫ್ರೆಂಡೇ ಅಲ್ವಾ, ಫ್ರೆಂಡ್ ಮಗನೇನೆ. ನೀನೇನು ಚಿಂತೆ ಮಾಡಬೇಡ. ನಾನು ಅವನು ಮೊದಲಿಂದನೂ ಫ್ರೆಂಡು. ಅವ್ರ ಮನೆಗೆ ನನ್ನ ಮಗಳೇನಾದ್ರು ಹೋದ್ರೆ ಸ್ವಂತ ಮಗಳು ಥರ ನೋಡ್ಕೊಂಡು ಸಾಕ್ತಾರೆ. ಅದೇ ಅಲ್ವಾ ಖುಷಿ. ಸರಿ, ನನ್ನ ತಂಗಿ ಅಮ್ಮು ಕರೆದಿದ್ಯೋ ಇಲ್ವೋ? ಅಯ್ಯೋ, ನಾನೇ ಹೇಳ್ದೇಳಿ ಅಂದರೆ ಯಾರಿಗೂ ಹೇಳೋದು ಬೇಡ. ಒಳ್ಳೆ ಸಂಬಂಧ ಎಲ್ಲ ಮದುವೆ ಮುರಿಯಾಗಿ ಕಾಯ್ಕೊಂಡಿರ್ತವೆ ಅಂತ ಹೇಳ್ಬಿಟ್ಟು ನಾರೇ ಕರಿಬೇಡ ಅಂತ ಹೇಳ್ದೆ. ಅಮ್ಮ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನಾನು ಕರಿತಿದ್ದೀನಿ ಹೋಗ್ಬಿಟ್ಟು ಅಮ್ಮು ಅಕ್ಕನ. ನೀನು ಸುಮ್ಮನೆ ಏನೋ ಮಾತಾಡಕ್ಕೆ ಬಿಡ್ಬೇಡ ನೀನು. ಯಾರು ಮದುವೆ ಕೆಡಿಸ್ತಾರೆ? ಅಮ್ಮು ಅಕ್ಕ ಏನೋ ಬಂದು ಕೆಡಿಸ್ತದ? ಲೇ ಸೋನಿ ಮುಂಡೆದೆ, ನಿನ್ಗೆ ಏನು ಗೊತ್ತಾಯ್ತದ ತಗ? ಎಲ್ಲ ಕೆಡಿಸಿದಾಗ ಅವಾಗ ಗೊತ್ತಾಯ್ತದ ನಿನಗೆ. ಈಗ ಸುಮ್ಮನೆ ನೀನು ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ಈಗ ಅರ್ಥ ಆಗಕ್ಕಿಲ್ಲ, ಎಲ್ಲ ಆದಮೇಲೆ ಅರ್ಥ ಆಯ್ತದೆ. ರೀ, ನೀವೇನು ಬೇಜಾರು ಮಾಡ್ಕೊಬೇಡಿ. ಅಮ್ಮು ಅಕ್ಕನ ಕರೆದಿದ್ದೀನಿ, ಬರ್ತೀನಿ ಅಂತ ಹೇಳೈತೆ. ನಿಮ್ಮಮ್ಮ ನಾನು ಇವತ್ತಿಂದ ನೋಡ್ತಾ ಇದ್ದೀನಾ? ನೀನು ಮದುವೆ ಆದಾಗಿಂದ ನಿಮ್ಮಮ್ಮ ನೋಡ್ತಾನೆ ಇದ್ದೀನಿ. ನನಗೂ ಸಾಕು ಹೋಗ್ಬಿಟ್ಟೈತೆ. ಸರಿ ಬಿಡು, ನಡಿ. ಏನಾದರೂ ಅಡುಗೆ ಮಾಡಿವಂತೆ. ಬನ್ನಿ. ಎಲ್ಲಪ್ಪ, ಇವನು ಸುಂದ್ರು ಫೋನ್ ಹಾಕಿದ್ದೆ ತಾನೆ, ಇಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ದೋ ನೀನು. ಇಷ್ಟೊತ್ತಾದರೂ ಬಂದಿಲ್ವಲ್ಲ ಗೂಬೆ ನನ್ನ ಮಗ. ಆಯ್ ನಾನು ಬಂದೆ.
ಇದೇನೋ ಇದು ಸುಂದ್ರ, ಹಾ ಒಂಚೂರು ಸ್ಟೈಲಾಗಿ ರೆಡಿಯಾಗಿ ಬಾರೋ ನನ್ನ ರೇಂಜ್ಗೆ ಅಂತ ಹೇಳಿದ್ರೆ ಇದೇನಿಲ್ಲ ಹಿಂಗ್ ರೆಡಿಯಾಗಿ ಬಂದಿದ್ಯಾ? ಏ ನಾನು ಎಂತ ಸಂದ ಕಾಣಿಸ್ತಿದ್ದೀನಿ, ನಮ್ಮಮ್ಮ ನನ್ನ ಕಣ್ ದೃಷ್ಟಿನೇ ಬೀಳ್ತದ ಕಣ್ ಮಗ ಅಂತ ಹೇಳ್ಬಿಟ್ಟು ಪರ್ಕೆ ತಕೊಂಡು ದೃಷ್ಟಿ ತೆಗೆದು ಕಳ್ಸೈತೆ ಅಂತ ಸಂದ ಕಾಣಿಸ್ತೀವಿ ನಾನು. ನೀನ್ ನೋಡಿದ್ರೆ ಸಂದ ಕಾಣಿಸ್ತಿಲ್ಲ ಅಂತ ಹೇಳ್ದಲ್ಲ, ನೀನು ಹೇಳ್ದಂಗೆ ಟಿಪ್ ಟಾಪಾಗಿ ರೆಡಿ ಆಗ್ಬಿಟ್ಟು ಬಂದೀವಿ. ಈಗ ಹೇಳು ಅದೇನು ಕೆಲಸ ಅಂತ ಹೇಳ್ಬಿಟ್ಟು ಆಕ್ಟಿಂಗ್ ಮಾಡಬೇಕು, ಆಕ್ಟಿಂಗ್ ಮಾಡ್ರೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದಲ್ಲ, ಎಲ್ಲಿ ತೆಗಿ 500 ರೂಪಾಯಿ ತೆಗಿ. ಅದು ಎಂತ ಆಕ್ಟಿಂಗ್ ಕೊಟ್ಟರು ನನಗೆ ಸರಿಯಾಗಿ ಮಾಡ್ತೀನಿ ಅಂತ ತೆಗಿ. 500 ರೂಪಾಯಿ ತಾನೆ ಕೊಡ್ತೀನಿ, ಫಸ್ಟ್ ಆಕ್ಟಿಂಗ್ ಮಾಡಬೇಕು. ನೀನು ಆಕ್ಟಿಂಗ್ ಮಾಡೋದಕ್ಕೆ ಮುಂಚೆನೇ 500 ರೂಪಾಯಿ ಕೊಡು, 500 ರೂಪಾಯಿ ಕೊಡೋದ್ರೆ ನಾನು ತಾನೇ ಎಲ್ಲಿಂದ ತಂದ್ಕೊಡ್ಲಿ 500 ರೂಪಾಯಿನ? ನೋಡು ಹೆಂಗೆ ಆಕ್ಟಿಂಗ್ ಮಾಡಬೇಕು ಅಂತಂದರೆ ನೀನು ಬರ್ತಾರಲ್ಲ ಅವರು ಕಳ್ದೋಗ್ಬಿಡ್ಬೇಕು, ಸರಿಯಾಗಿ ಮಾಡ್ಬೇಕು ನೀನು ಆಕ್ಟಿಂಗ. ಎಂತ ಆಕ್ಟಿಂಗ್ ಮಾಡ್ಬೇಕು ಹೇಳು? ರಾಜ್ಕುಮಾರ್ ಅಣ್ಣನ ಆಕ್ಟಿಂಗ್ ಮಾಡ್ಬೇಕಾ, ಶಿವರಾಜ್ ಕುಮಾರ್ ಸರ್ ಆಕ್ಟಿಂಗ್ ಮಾಡ್ಬೇಕಾ, ದರ್ಶನ್ ಸರ್ ಆಕ್ಟಿಂಗ್ ಮಾಡ್ಬೇಕಾ, ಯಾರು ಆಕ್ಟಿಂಗ್ ಮಾಡ್ಬೇಕು ಹೇಳು? ಸ್ವಲ್ಪ ಓವರ್ ಆಕ್ಟಿಂಗ್ನ ಕಡಿಮೆ ಮಾಡ್ಕೊಂಡು ಕೊಡೋದು 500 ರೂಪಾಯಿ, 500 ರೂಪಾಯಿ ಮಾತ್ರ ಆಕ್ಟಿಂಗ್ ಮಾಡು. ಶಾನೆ ಓವರ್ ಆಕ್ಟಿಂಗ್ ಏನು ನಮ್ಗೆ ಅವಶ್ಯಕತೆ ಇಲ್ಲ. ಈಗ ನೋಡು ನನಗಿನ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಗಂಡಿನ ಕಡೆಯವರು ಬರ್ತಾವ್ರೆ, ಸರಿನಾ? ಹೌದಾ, ಕಂಗ್ರ್ಯಾಚುಲೇಷನ್ಸ್. ಮಂಗುನ್ ಥರ ಆಡಬೇಡ, ನಾನು ಹೇಳ್ದಂಗೆ ಕೇಳು. ನಿನ್ನ ಮುಖ ನೋಡಿದ್ರೆ ಸರಿ ಬಿಡು. ನೋಡು ಅವ್ರು ಗಂಡಿನ ಕಡೆಯವ್ರು ಬರ್ತಾವ್ರೆ, ಸರಿನಾ? ಗಂಡಿನ ಕಡೆಯವ್ರು ಬರ್ತಾ ಇರೋದಕ್ಕೆ ನಾನಿವಾಗ ಮದುವೆನ ತಪ್ಪಿಸ್ಬೇಕು. ಅದಕ್ಕೇನೆ ನಾನೇನು ಮಾಡ್ತೀನಿ ಅಂದರೆ ನೀನು ಕರ್ಕೊಂಡೋಗ್ಬಿಟ್ಟು ಲವ್ವರು ಅಂತ ಹೇಳ್ಬಿಟ್ಟು ಆ್ಯಕ್ಟ್ ಮಾಡಿಸ್ತೀನಿ. ಅವಾಗ ನೀನು ಹಾಂ ಇವಳು ನನ್ನ ಲವ್ವರು ಅಂತ ಹೇಳ್ಬಿಟ್ಟು ನೀನು ಒಂಚೂರು ಆ್ಯಕ್ಟ್ ಮಾಡಬೇಕು. ಏನಂತೀಯಾ? ನಾನು ನಿನ್ನ ಲವ್ವರ್ ಥರ ಆಕ್ಟ್ ಮಾಡ್ಬೇಕಾ? ಅಯ್ಯ ಸರಿ ಸರಿ ಸರಿ, ನೋಡ್ತಾ ಇರೋ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಎಲ್ಲ ಒಂದೇ ಕಿತ ಮಾಡಿ ಮುಗಿಸ್ಬಿಡ್ತೀನಿ. ನಾನಂದ್ರೆ ಏನು ಅನ್ಕೊಂಡಿದ್ಯಾ ನೀನು? ಅಷ್ಟೇ ತಾನೇ, ಚಿಕ್ಕ ಆಕ್ಟಿಂಗ್ಗೆಲ್ಲ ನನ್ನನ್ನು ಕರೀದ್ಯಲ್ಲ, ನನ್ನ ಲೆವೆಲ್ಲೇ ಬ್ಯಾರೆ. ಹೌದಾ, ತುಂಬ ಚಿಕ್ಕ ಆಕ್ಟಿಂಗ್ ಆಯ್ತಲ್ವಾ? ಸರಿ ಸರಿ ಹೋಗ್, ಮತ್ತೆ ನಾನು ಬೇರೆ ಯಾರನ್ನಾದ್ರೂ ನೋಡ್ಕೊಂತೀನಿ. ಅಯ್ಯೋ ಸುಮ್ಮನೆ ತಮಾಸೆಗಂದೆ ಅಷ್ಟೇನೆ. ನೀ ನನ್ನ ಆಕ್ಟಿಂಗ್ ನೋಡಿ ಕಳ್ದೋಗ್ಬಿಡ್ತೀಯಾ, ಅಂತ ಸಂದಾಗ ಆಕ್ಟಿಂಗ್ ಮಾಡ್ತೀನಿ, ನೋಡ್ತಾ ಇರ್ ನೀನು. ಎಂತ ಬಟ್ಟೆ, ಈ ಬಟ್ಟೆ ಸಂದಕೈತಾ? ಹಾಂ, ಆದರೆ ನನಗೊಂದು ಡೌಟು, ನೀನು ನನ್ನ ಲವ್ವರ್ ಅಂತ ಹೇಳಿದ್ರೆ ಒಪ್ಕೊಂತಾರ? ನೀನು ನನ್ನ ಲವ್ವರ್ ಥರ ಕಾಣಿಸ್ತಾ ಇದೆಯಾ ಇಲ್ವಾ? ನಾನು ನಮ್ಮ ಅಮ್ಮ ದೃಷ್ಟಿ ತೆಗೆದು ಕಳ್ಸೈತೆ ನನಗೆ. ಊರಾಗಿರೋ ಹುಡುಗಿಯರ್ ಕಣ್ಣೆಲ್ಲ ನಿನ್ನ ಮೇಲೆ ಬಿದ್ಬಿಡ್ತಾವ ಮಗ ಅಂತ ಹೇಳ್ಬಿಟ್ಟು ಏನೋ ನಾಲ ಕೂದಲಿಲ್ಲಪ್ಪ. ಈಗ ಅಷ್ಟೇನೇನಿಯ ಇದ್ದಿದ್ರೆ ನಾನು ಹೀರೋನೇನಿ ಆಗೋಗ್ಬಿಡ್ತಿದ್ದೆ. ಈಗಲೂ ಟೋಪನ್ ಹಾಕಿದ್ರೆ ಹೀರೋನೇನಿ ಆಯ್ತೀನಿ, ಏನು ತೊಂದರೆ ಇಲ್ಲ. ಹೀಗೇನು ನನ್ನ ತಲೆ ಬಾಂಡ್ಲಿ ತಲೆ ಐತೆ ಅಂತ ತಾನೇ ನಿನಗೆ ಯೋಚನೆ? ಹಾಂ, ಅದು ಲವ್ವರ್ ಅಂತ ನಂಬ್ತಾರೋ ಇಲ್ವೋ ಅಂತ. ನೀನೇನು ಟೆನ್ಷನ್ ತಗೋಬೇಡ ಬಿಡು. ಟೋಪಿ ಮಡಿಕೊಂಡ್ಬಿಟ್ಟು ಬರ್ತೀನಿ, ತಲೆ ಮ್ಯಾಕೊಂದು ಟೋಪಿ ಮಡಿಕೊಂಡು ಬರ್ತೀನಿ. ತಲೆಗಿರೋ ಕೂದಲು ಏನು ಗೊತ್ತಾಯ್ತದೆ ನೋಡೋರಿಗೆ ಅಲ್ವೇ? ಹೂಕಳ್ಳ, ಅವಾಗ ನಿನ್ನ ತಲೆಗೂ ಒಳ್ಳೊಳ್ಳೆ ಐಡಿಯಾ ಬರ್ತವೆ. ತಲೆಗೊಂದು ಚೆನ್ನಾಗಿರೋ ಟೋಪಿ ಹಾಕೊಂಬಿಟ್ಟು ಬಾ, ಸರಿನಾ? ನೋಡು ಈಗ ನನ್ನ ಜೊತೆ ಬಾ, ನಾನು ಹೇಳ್ಕೊಟ್ಟಂಗೆ ಮಾಡು. ನಾನು ಅಡ್ಡ ಹಾಕ್ಬಿಡೋಣ, ನಾನು ನೀನು ಕಾರ್ಗಡ್ಡ ಹಾಕ್ಬಿಟ್ಟು ನೀವೇನಾ ಅಂತ ಕೇಳೋಣ. ಅಂತಂದರೆ ನಾನು ನೀನು ಲವ್ ಮಾಡ್ತಾ ಇದ್ದೀವಿ, ಅದಕ್ಕೆ ಅಪ್ಪ ಅಮ್ಮಗಿನೂ ಗೊತ್ತಿಲ್ಲ, ಇನ್ನೊಂದು 6 ತಿಂಗಳಿಗೆ ಒಪ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ತನಕ ಹೇಳೋಕ್ಕಾಗಲ್ಲ, ದಯವಿಟ್ಟು ವಾಪಸ್ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಡೋಣ. ಹಾಂ ಸರಿ ಸರಿ, ನೀನು ಹೇಳ್ದಂಗೆ ಮಾಡೋಣ. ನಾನು ಆಕ್ಟಿಂಗ್ ಮಾಡೇ ಮಾಡ್ತೀನಿ, ಆದರೆ 500 ರೂಪಾಯಿ ಮಾತ್ರ ಮಿಸ್ ಮಾಡಿಕೊಡ್ತು. ಈಗಲೇ ಹೇಳಿದ್ದೀನಿ, ಕ್ಯಾಮೆಕೆ ಥರ ಎಲ್ಲ ಬಿಟ್ಬಿಟ್ಟು ಬಂದೀವಿ ನಾನು. ಇಲ್ಲ 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 ಇಲ್ಲ, ಯಾವುದೇ ಕಾರಣಕ್ಕೂ 500 ರೂಪಾಯಿ ಮಿಸ್ ಮಾಡಲ್ಲ. ನೀನು ಆಕ್ಟಿಂಗ್ ಮಾಡೋರನ್ನ ಕಳಿಸಿದ ತಕ್ಷಣ ನಿನ್ನ ಕೈಗೆ 500 ರೂಪಾಯಿ ಕೊಟ್ಬಿಟ್ಟು ಕಳಿಸ್ತೀನಿ ನಾನು. ಹಂಗಾರೆ ಸರಿ. ನೋಡು ಇನ್ನೊಂದು ವಿಚಾರ, ನಮ್ಮ ಅತ್ತೆ ಮಗ ಅವನಲ್ಲ ಶಿವು, ಅವ್ನಿಗೆ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಾಗಬಾರ್ದು. ಹಾಗೇನೆ ಆ ಚಿಕ್ಕಣ್ಣ ಅಂಕಲ್ ಮಗ ಅವನಲ್ಲ, ಅವನಿಗೂ ವಿಷಯ ಗೊತ್ತಾಗಬಾರ್ದು. ಯಾಕಂದರೆ ಅವ್ರು ಸರಿ ಇಲ್ಲ ಮೊದಲನೇ. ಆಮೇಲೆ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಬಿಡ್ತಾರೆ. ನಿನಗೂ ಗೊತ್ತಲ್ಲ, ನನ್ನ ಕಷ್ಟ ಅರ್ಥ ಮಾಡ್ಕೋಬೇಕು. ನನಗೂ ಅವನಿಗೂ ಮೊದಲೇ ಆಗ್ಬರಲ್ಲ, ಯಾವಾಗ ಕಾಲು ಎಳೆಯೋಕ್ಕೆ ಕಾಯ್ಕೊಂಡಿರ್ತಾನೆ. ಪ್ಲೀಸ್ ಪ್ಲೀಸ್, ಈ ವಿಚಾರನ ಯಾರಿಗೂ ಹೇಳ್ಬೇಡ ನೀನು. ಇಲ್ಲ ಇಲ್ಲ ಇಲ್ಲ, ನೋವೇ ಚಾನ್ಸೇ ಇಲ್ಲ. ಈ ವಿಷಯನ ಯಾರಿಗೂ ಹೇಳೋಕ್ಕಿಲ್ಲ. ಸರಿ ಸರಿ, ನಡಿ ಮತ್ತೆ ಹೋಗೋಣ ಅಂತ ಹೇಳ್ದಲ್ಲ. ಯಾವ ರೋಡಾಗ ಸೇಳಿ ಬರೋದು? ಅದೇ ನಮ್ಮ ಹೊಲ್ದತ್ರ ಅಲ್ಲಿ ರೋಡಾಗಲ್ವಾ? ಹಾಂ ನಮ್ಮ ಅಮ್ಮಂಗೆ ದೇವಸ್ಥಾನಕ್ಕೆ ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೀನು ಅರ್ಜೆಂಟಾಗಿ ಬಾಲ್ಗೆ, ಇಬ್ರು ಜೊತೆಗೆ ಹೋದ್ರೆ ಅನುಮಾನ ಬಂದ್ಬಿಡ್ತದೆ ನಮ್ಮ ಅಮ್ಮಂಗೆ. ನಾನು ಮುಂದೆ ಹೋಗಿರ್ತೀನಿ, ನೀನು ಹಿಂದೆಗಡೆ ನೀನು ಬಾ. ಸರಿ ಸರಿ ಆಯಿತು. ಲೇ ಸುಂದ್ರ, ಓ ತಮ್ಮ, ಹೇಳು ಬರ ಇಲ್ಲಿ. ಹೇಳು ಗುರು, ಏನು ಇವಳ ಜೊತೆ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ರಿ? ಏನು ಸಮಾಚಾರ? ಏನಿಲ್ಲ ಅದು ಇವತ್ತು ನೋಡಕ್ಕೆ ಗಂಡಿನ ಕಡೆ ಬರ್ತಾರಂತೆ, ಅದನ್ನೇ ಹೇಳ್ತಾ ಇದ್ಲು. ಗಂಡಿನ ಕಡೆ ಬರ್ತಾರೆ ನೋಡಕ್ಕೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ ನಾನು ಹೇಳ್ತಾ ಇದ್ದೆ ಅಷ್ಟೇನೆ. ಓ ಅಷ್ಟೇನಾ? ಬೇರೆ ಏನೂ ಇಲ್ವಾ? ಇಲ್ಲ ಕಣಣ್ಣ, ದೇವ್ರಣೆಗೂ ಬೇರೆ ಏನೂ ಇಲ್ಲ, ಅಷ್ಟೇನೇನಿಯ. ಇನ್ನೇನು ನನ್ನ ಹತ್ರ ಇನ್ನೇನು ಮಾತಾಡ್ತಾಳೆ ಹೇಳು? ಸರಿ ಸರಿ, ಒಳ್ಡು ಸದ್ಯ ನಮ್ಮ ಫ್ಯಾಮಿಲಿಯಿಂದ ಪಿಡೆ ತಲುಪ್ತೈತಲ್ಲ, ಅಷ್ಟೇ ಸಾಕು. ಸರಿ ಸರಿ, ಹೋಗು. ಅಪ್ಪ ಸದ್ಯ ಇವನ ಹತ್ರ ತಗ್ಲಾಕೊಂಡಿಲ್ಲ ನಾನು. ಸಮಥಿಂಗ್ ಏನೋ ಐತೆ, ಈ ನನ್ನ ಮಗ ಬಾಯ್ ಬಿಡಕ್ಕಿಲ್ಲ. ಅತ್ತೆ ಎಂಥ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅತ್ತೆ. ಈ ಪೀಡೆನ ಮನೆಯಿಂದ ತಲುಗಿಸ್ಬಿಟ್ರೆ ಆ ಮನೆ ಈ ಮನೆ ನಾನೊಬ್ಬನೇ ಆರಾಮಾಗಿ ಓಡಾಡ್ಕೊಂಡು ಇದ್ಬಿಡ್ಬೋದು. ಅಪ್ಪ ದೇವ್ರೆ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ಬೇಗ ಮದುವೆ ಮಾಡ್ಬಿಟ್ಟು ಅವಳನ್ನ ತೊಲಗಿಸ್ಬಿಡು.